ನೋಡ್ರಿ, ನಿಮ್ಗೆ ಹತ್ತಿ ಹಣ್ಣು ಮಾತ್ರ ಕಾಣ್ತಾ ಇರೋವಂಥದ್ದು. ಯಾವುದೇ ಕಾರಣಕ್ಕೂ ನಿಮಗೆ ಕಾಣಿಸ್ತಾ ಇದೆಯಾ? ನಿಮಗೆ ಹಣ್ಣುಗಳು ಝೂಮ್ ಮಾಡಿ ತೋರ್ಸಮ್ಮ. ಝೂಮ್ ಮಾಡಿ ತಿನ್ನಪ್ಪ, ತಿನ್ನು, ಒಳ್ಳೆ ತಿನ್ನು. ನಿಮಗೆ ಏನೂ ಆಗಲ್ಲ, ತಿನ್ನು, 100% ಗ್ಯಾರಂಟಿ ಅದು. ನಿಮ್ಗೆ ಇಲ್ಲಿ ಏನು ಕಾಣ್ತಾ ಇದೆಯೋ, ನೀವು ಹೆಲ್ದಿ ಆಗಿರೋವಂಥ ಹತ್ತಿ ಹಣ್ಣುಗಳು. ನೀವು ಆಲ್ಮೋಸ್ಟು ಯಾವುದೇ ಥರ ಬೇಕಾದ್ರೆ ನೀವು ಯೂಸ್ ಮಾಡಿಕೊಂಡು ತಿನ್ಬೋದು. ನೋಡಿದ್ರಲ್ಲ, ನಿಮ್ಗೇನಾದ್ರು ಐಡಿಯಾ ಇದೆಯಾ ಇದರಲ್ಲಿ ಹೂವು ಬಿಡುತ್ತೆ ಅಂತ? ಹಾಯ್, ನಮಸ್ಕಾರ ಎಲ್ಲರಿಗೂ. ಹತ್ತಿ ಮರ ಏನಾದರೂ ನೋಡಿದ್ದೀರಾ ನೀವು? ಹಾಗೆ ಹತ್ತಿ ಮರದ ಹಣ್ಣೇನಾದ್ರು ತಿಂದಿದ್ದೀರಾ ನೀವು? ಇದ್ರ ವಿಶೇಷ ಏನಾದರೂ ಗೊತ್ತಾ ನಿಮಗೆ? ನನಗೆ ಗೊತ್ತಿರೋಂಥ ಮಾಹಿತಿನ ನಾನು ನಿಮ್ಮ ಹತ್ರ ಹೇಳ್ತೀನಿ. ಈ ಹತ್ತಿ ಹಣ್ಣು ಏನಿದೆ, ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಇದನ್ನು ತಿಂತಾಯಿದ್ವಿ. ಇದು ಆಲ್ಮೋಸ್ಟು ಕಣ್ಣುಗೆ ಒಳ್ಳೆಯದು. ಇದರಲ್ಲಿ ಹುಳಗಳಿರ್ತವೆ, ಹಾಗೆ ಸೊಳ್ಳೆಗಳು ಕೂಡ ಉತ್ಪತ್ತಿ ಆಗಿರುತ್ತೆ. ಒಳಗಡೆನೇ ಇದರಲ್ಲಿ ಸೊಳ್ಳೆಗಳು ಕೂಡ ಇರುತ್ತೆ. ನಾವು ಇದನ್ನು ಚಿಕ್ಕ ಹುಡುಗರಲ್ಲಿ ಅಂತ ಅಂದರೆ, ಈ ಮರ ಎಲ್ಲೇ ಇದ್ದರೂ ಕೂಡ ನಾನು ಹಣ್ಣು ಮಾತ್ರ ಇದನ್ನು ತಿಂತಾನೇ ಇದೆ. ಯಾಕಂದರೆ ಇದು ತುಂಬಾ ಒಳ್ಳೆಯದು ಕೂಡ. ಇದು ನಮಗೆ ಬ್ಲಡ್ಗೆ ಬೇಕಾಗಿರೋವಂಥದ್ದು. ತುಂಬಾ ಪೌಷ್ಟಿಕಾಂಶ ಇದರಲ್ಲಿರುತ್ತೆ. ಹಾಗೆ ನೀವೇನಾದರೂ ಹತ್ತಿ ಮರದಲ್ಲಿ ಹೂವು ಆಗೋದನ್ನೇ ಯಾವತ್ತಾದರೂ ನೋಡಿರಲ್ಲ, ಯಾರು ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಯಾಕೆ ಅಂತ ಅಂದರೆ, ಹತ್ತಿ ಮರ ಆಗಿ ಇದು ಹತ್ತಿ ಹೂವು ಬಿಡಲ್ಲ. ಹತ್ತಿ ಹೂವು ಬಿಟ್ರೂ ಇದರಲ್ಲಿ ನೋಡಿದ್ರೆ ಲಕ್ಷಾಧೀಶ್ವರು, ಕೋಟ್ಯಾಧೀಶ್ವರು ಆಗ್ತಾರೆ ಅಂತ ಕೂಡ ಹೇಳ್ತಾರೆ. ಇದನ್ನು ಯಾರು ಅಬ್ಸರ್ವ್ ಮಾಡಿಲ್ಲ. ಒಂದು ದಿವಸ ಯಾರಾದರೂ ಹತ್ತಿ ಮರದ ಹತ್ರಕ್ಕೆ ಹೋದಾಗ ನೋಡಿ, ಇದು ರಾತ್ರಿ ಟೈಮಲ್ಲಿ ನಿಮಗೆ ಕಲ್ಲು ನೀರು ಕರಗುತ್ತೆ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಇದು ಕಾಯ ಆಗೋವಂಥದ್ದು. ನೀವೇನಾದರೂ ಹತ್ತಿ ಮರದ ಹತ್ರಕ್ಕೆ ಹೋಗಿದ್ರೆ ಹೂವು ನೋಡಿದ್ದೀನಿ ಅಂತ ಅಂದರೆ, ಇದು ನಿಮಗೆ ತುಂಬಾ ಏನಂದರೆ ನೀವು ತುಂಬ ಶ್ರೀಮಂತರಾಗ್ತೀರಾ ಅಂತಲೇ ಹೇಳ್ಬೋದು. ಪಾಬು ಸುನ್ನರು. ಹಾಗೆ ನಾನು ತುಂಬ ವರ್ಷದಿಂದ ನೋಡಿದ್ದೀನಿ ಹತ್ತಿ ಹೂವನ್ನ ನೋಡಬೇಕು, ಅದು ಹೆಂಗಿರುತ್ತೆ, ಅದು ಯಾವ ರೀತಿ. ಯಾವುದೂ ಕೂಡ ಹಣ್ಣುಗಳು ಹೂವು ಇಲ್ಲದೇ ಕಾಯಿ ಆಗೋದಿಲ್ಲ ಅಂತ ನಾವು ಕೆಲವೊಂದನ್ನ ನಂಬಿದ್ದೀವಿ. ಹಾಗೆ ನೀವೇನಾದರೂ ಹತ್ತಿ ಮರದ ಹೂವನ್ನ ನೋಡಿದರೆ ಆಲ್ಮೋಸ್ಟ್ ನೀವು ಯಾರೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ನೀವೇನಾದರೂ ಸರ್ಚ್ ಮಾಡಿ ಹೂವು ಹೇಗಿರುತ್ತೆ ಅಂತ ನಿಮ್ಗೇನಾದ್ರು ಗೊತ್ತಿರೋ ನನಗೂ ಕೂಡ ತಿಳಿಸಿ. ನಾನಂತೂ ಯಾವತ್ತೂ ನೋಡಿಲ್ಲ. ನೀವೇನಾದ್ರು ನೋಡಬೇಕು ಅಂತ ಅಂದರೆ ಹತ್ತಿ ಮರದ ಹತ್ರಕ್ಕೆ ಹೋಗ್ರಿ. ಹಳ್ಳಿಗಳ ಸೈಡು ರೋಡ್ ಸೈಡಲ್ಲೇ ಇರುತ್ತೆ ಹತ್ತಿ ಮರ. ಸೇಮ್ ಇದು ಆಲ್ಮೋಸ್ಟ್ ಹೆಂಗಿರುತ್ತೆ ಅಂದರೆ, ಅಂಜೂರ ನಿಮ್ಗೇನು ಕಾಣುತ್ತೋ ಅಂಜೂರದ ಥರನೇ ಇರುತ್ತೆ ಇದು ತುಂಬಾ ನನಗೆ ತುಂಬಾ ಫೇವ್ರೇಟ್ ಹಣ್ಣು ಅಂತಂದರೆ ಇದು ಮಾಡೋಕ್ಕಾಗಲ್ಲ. ತುಂಬಾ ಇಷ್ಟ ಕೂಡ ನನಗೆ. ತುಂಬ ಚೆನ್ನಾಗಿರುತ್ತೆ ಕೂಡ. ಇದರಲ್ಲಿ ಯಾವುದೇ ಥರದ್ದು ಏನೂ ಇರಲ್ಲ, ನಿಮಗೆ ಕೆಮಿಕಲ್ಸ್ ಇರಲ್ಲ. ಹಾಗೆ ಕಣ್ಣು ಕೂಡ ತುಂಬಾ ಒಳ್ಳೆಯದು. ಹಾಗೆ ಮಕ್ಕಳು ಬುದ್ಧಿ ಕೂಡ ಒಳ್ಳೆಯದು. ರಕ್ತಹೀನತೆ ಇದ್ದರೂ ಕೂಡ ಇದನ್ನು ತಿನ್ಬೋದು. ನೀವೇನಾದ್ರು ಹತ್ತಿ ಹೂ ನೋಡಿದ್ರೆ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬೇಡಿ. ಅದನ್ನು ತೊಗೊಂಬಂದು ಒಂದು ಸ್ಕ್ರೀನ್ಶಾಟ್ ಹೊಡೆದು ನನಗೂ ಕೂಡ ಕಳಿಸ್ಕೊಡಿ. ಯಾಕಂದರೆ ನಾನು ಯಾವತ್ತೂ ನೋಡಿಲ್ಲ. ಇದು ಯಾರು ಕೂಡ ನೋಡದೇ ಇರೋವಂಥದ್ದು. ಹಾಗೆ ಇದು ಕಲ್ಲು ನೀರು ಕರಗೋ ಟೈಮಲ್ಲಿ ಬರೋದ್ರಿಂದ ಕಾಯಿ ಆಗೋದ್ರಿಂದ ಇದನ್ನು ಕೂಡ ಯಾರು ಹೂವನ್ನೇ ನೋಡಿಲ್ಲ ಅಂತ ಕೂಡ ಹೇಳ್ತಾರೆ. ಹಾಗೆ ನೀವೇನಾದ್ರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ಹೀಗೆ ಇನ್ನೂ ಯೂಸ್ಫುಲ್ ವೀಡಿಯೋಗಳೇನಾದ್ರು ನಿಮಗೆ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಯಾವುದಾದ್ರು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಹತ್ತಿ ಮರದೊಂದಿಗೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇಷ್ಟಾರೆ ಒಂದು ಲೈಕ್ ಮಾಡಿ. ಹಾಗೆ ಮುಂದೆ ಬರೋ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.